ಅಲ್ಲ, ದಾವಣಗೆರೆ ಚುನಾವಣೆ ಬಗ್ಗೆ ಈಗಾಗಲೇ ನಮ್ಮ ರಾಜ್ಯದ ನಾಯಕರಾದಂಥ ನಿನ್ನೆ KPCCಯಲ್ಲಿ ನಾನೂ ಇದ್ದೆ ಮೀಟಿಂಗಲ್ಲಿ. ನಾನು ಕೂಡ ಅಲ್ಲಿ ಅಬ್ಸರ್ವರ್ ಆಗಿ ಕೆಲಸ ಮಾಡಿದ್ದೇನೆ. ನನ್ನ ವಿಧಾನಸಭಾ ಕ್ಷೇತ್ರದಿಂದ ಹಾನಗಲ್ ಹಾಗೂ ಹುಬ್ಬಳ್ಳಿಯಿಂದ ಸುಮಾರು 100 ಜನ 120 ಮುಖಂಡರನ್ನು, ಕಾರ್ಪೊರೇಟರ್ಗಳನ್ನು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಸದಸ್ಯರು ನಾವೆಲ್ಲ ಕರೆದುಕೊಂಡು ಹಾಕಿದ್ವಿ. ಅಲ್ಲೆಲ್ಲ ಕೆಲಸ ಮಾಡಿದ್ವಿ ನಾವು. ಭಾಳ ಗೊಂದಲಮಯ ವಾತಾವರಣ ಇತ್ತಲ್ಲಿ. ಅದನ್ನು ನಿನ್ನೆ ನಮ್ಮ ರಾಜ್ಯ ನಾಯಕರಾದಂಥ ಸಲೀಂ ಅಹಮದ್ ಸಾಹೇಬರು, ರಿಜ್ವಾನ್ ಅರ್ಷದ್ ಅವರು, ಬಲ್ಕೀಸ್ ಬಾನು ಅವರು ಎಲ್ಲ ಅಲ್ಲೇ ನಮಗೆ ಯಾರ್ಯಾರು ಅಬ್ಸರ್ವರ್ಸ್ ಹಾಕಿದ್ರಲ್ಲ ಎಲ್ಲರಿಗೂ ಕೂಡ KPCCಯಲ್ಲಿ ಪ್ರೆಸ್ ಮೀಟ್ ಕರೆದಿದ್ರು. ನಾವೆಲ್ಲ ಅಲ್ಲೇ ನಮ್ಮವ್ರು ಹೇಳಿದ್ದಾರೆ, ಎಲ್ಲ ವಿಚಾರನೂ ತಮಗೂ ಗೊತ್ತಿದೆ. ಅಲ್ಲ, ಹೇಳಿದ್ರಲ್ಲ ಅವರು. ಏನಂತಂದ್ರೆ ಈಗ ಅಲ್ಪಸಂಖ್ಯಾತ ನಾಯಕರು ಕಾಂಗ್ರೆಸ್ ವೋಟ್ ಹಾಕಬೇಡಿ ಅಂತ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ರು ಅಂತ ಒಂದು ಆರೋಪ ಕೇಳಿದೆ. ಜಮೀರ್ ಅಹಮದ್ ಇರ್ಬೋದು, ದಾವಣಗೆರೆ ಲೋಕಲ್ ಇರೋದಲ್ಲ ಜಬ್ಬಾರ್ ಕೇಳಿ ಬರ್ತಾ ಇದೆ. ನೀವೆಲ್ಲರೂ ಸೇರಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಸರಿ ಮಾತಾಡಬೇಡಿ ಅಂತ ಒಂದು ಅಭಿಯಾನ. ಅಲ್ಲ, ನಾವೆಲ್ಲ ಅಭಿಯಾನ ನಡೆಸಿದವ್ರು ಬೇರೆ. ಆ ಅಭಿಯಾನದ ವಿರುದ್ಧವಾಗಿ ನಾವು ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ವೋಟ್ ಹಾಕಬೇಕು. ನಾನೇ ಹೋಗಲಿ ಫಸ್ಟ್ ಪ್ರೆಸ್ ಮೀಟ್ ಮಾಡಿದ್ದು. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ನನ್ನನ್ನು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದೆ. ಅದು ಬಸವರಾಜ ಬೊಮ್ಮಾಯಿ ಅವ್ರ ಮಗನ ವಿರುದ್ಧ. ನಮ್ಮ ಸಮಾಜದವರು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ಋಣ ತೀರಿಸಬೇಕಂತೇಳಿ ನಾನು ಕರೆ ಕೊಟ್ಟಿದ್ದು. ನಾವು ವಿಶೇಷವಾಗಿ ರಿಜ್ವಾನ್ ಅರ್ಷದ್ ಅವರು, ಹ್ಯಾರಿಸ್ ಅವರು, ತನ್ವೀರ್ ಸೇಠ್ ಅವರು, ನಾಸೀರ್ ಹುಸೇನ್ ಅವರು, ಬಲ್ಕೀಶ್ ಬಾನು ಅವರು, ಆಮೇಲೆ ನಮ್ಮ ಸಲೀಂ ಅಹಮದ್ ಅವರು, ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಅಲ್ಪಸಂಖ್ಯಾತ 10 ಜನ MLAಗಳು ಕೂಡಿಕೊಂಡು ಪಕ್ಷ ನಮಗೆ ಏನು ಮಾಡಿದೆ ಅಂತೇಳಿ ನಾವು ಹೇಳಿ ಬಂದಿದ್ದೀವಿ. ಆದರೆ ಅಲ್ಲೇ ಏನೇನೋ ನಡೆದಿದೆ ಅನ್ನೋದು ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋ ಬಗ್ಗೆನೂ ಅವ್ರ ಗಮನಕ್ಕೆ ಬಂದಿದೆ. ತಮಗೂ ಗೊತ್ತಿದೆಯಲ್ಲ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲೂ 2023ರಲ್ಲಿ ಏನಾಯಿತು, ಈಗೂ ಏನು ನಡೀತಾ ಇದೆ. ಈಗೂ ಯಾರ್ಯಾರು ಬೊಮ್ಮಾಯಿಯವರ ವೇದಿಕೆ ಮೇಲೆ ನಿಂತ್ಕೊಂಡು ಅವರನ್ನು ಹೊಗಳ್ತಾರೆ. ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಅದು. ಅದೇನು ನಿಂತಿಲ್ಲ ಅದು. ಅಲ್ಲ, ಈಗ ವೇದಿಕೆ ಮೇಲೆ ನಿಂತು ಹೇಳೋರು ಷಡ್ಯಂತ್ರ ಮಾಡೋದಿಲ್ವಾ? ಷಡ್ಯಂತ್ರ ನಡೆದಿದೆ. ನಮ್ಮ ಕಣ್ಣಿಗೆ ಕಂಡಿದೆ ಅದು. ನಿಮ್ಮ ಕ್ಷೇತ್ರದಲ್ಲಿ ಸ್ಥಳೀಯರು ಮಾಡಿರ್ಬೋದು, ಬಟ್ ದಾವಣಗೆರೆ ಕ್ಷೇತ್ರದಲ್ಲಿ ರಾಜ್ಯದ ಪ್ರಮುಖ ನಾಯಕರು ಮತ್ತು ಪ್ರಭಾವಿ ಸಚಿವರು, ನಿಮ್ಮ ಸಮಾಜದ ಪ್ರಭಾವಿ ಸಚಿವರ ಮೇಲೆ ಈ ಆರೋಪ ಕೇಳಿಬಿಟ್ಟಿರ್ತಕ್ಕಂಥದ್ದು. ಅಲ್ಲ, ಈಗಾಗಲೇ ಪಕ್ಷದ ಹಿರಿಯರು, ಪಕ್ಷ ಮತ್ತು ಅಲ್ಲ, ಪಕ್ಷ ಈಗಾಗಲೇ ಅದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿ ರಿಪೋರ್ಟ್ ತೆಗೆದಿದೆ. ಯಾರೋ ದೊಡ್ಡವರು, ಎಷ್ಟೇ ದೊಡ್ಡವರಾಗಲಿ ರೀ, ಪಕ್ಷಕ್ಕೆ ವಿರೋಧ ಮಾಡಬಾರ್ದು ಅನ್ನೋಂಥದ್ದು ನಮ್ಮ ಭಾವನೆ. ಇವತ್ತು ಕಾಂಗ್ರೆಸ್ ಪಕ್ಷ ಏನಿದೆಯಲ್ಲ, ಸಿದ್ಧಾಂತದ ಮೇಲೆ ಹೋರಾಟ ಇದೆ, ನಮ್ಮದು ಐಡಿಯಾಲಜಿಕಲ್ ಫೈಟ್ ಇದೆ. ಇವತ್ತು ಅಲ್ಪಸಂಖ್ಯಾತರನ್ನು, ದಲಿತರನ್ನು, ಹಿಂದುಳಿದರನ್ನು ತೆಗೆದುಕೊಂಡು ಹೋಗುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ಪಕ್ಷ ಎಲ್ಲನೂ ಕೊಟ್ಟಿದೆ. ನಮ್ಮ ಸಮಾಜಕ್ಕೂ 10 ಜನ MLA ಆಗಿದ್ದಾರೆ, 4 MLC ಆಗಿದ್ದಾರೆ, 22 ಜನ ಬೋರ್ಡ್ ಚೇರ್ಮನ್ ಆಗಿದ್ದಾರೆ, ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಸಚಿವರಾಗಿದ್ದಾರೆ, ಸ್ಪೀಕರ್ ಆಗಿದ್ದಾರೆ. ಇಷ್ಟೆಲ್ಲ ಕೊಟ್ಟ ಸಂದರ್ಭದಲ್ಲೂ ಕೂಡ ನಾವು ಪಕ್ಷದ್ರೋಹ ಮಾಡಬಾರ್ದಲ್ಲ, ತಪ್ಪಲ್ಲ ಅದು. ಅದಕ್ಕಾಗಿ ಅದನ್ನು ನಮ್ಮ ಕೇಂದ್ರದ ವರಿಷ್ಠ ನಾಯಕರು, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸುರ್ಜೇವಾಲಾ ಸಾಹೇಬರು ಅದನ್ನು ತೊಗೊತಾರೆ. ಯಾಕಂತೇಳಿದರೆ ಅಲ್ಲಿ ಸ್ಥಳೀಯವಾಗಿಯೂ 3 ಸಲ MLC ಆದವರು ಕೂಡ ಪ್ರಚಾರಕ್ಕೆ ಒಂದಿನೂ ಬರಲಿಲ್ಲ. ಅಲ್ಲಿ ನಾವು ಇದ್ವಿ. ಅಲ್ಲಿ ಅದೆಲ್ಲ ಇದೆ. ಅದು ಹೈಕಮಾಂಡ್ ಅದ್ರ ಬಗ್ಗೆ ಭಾಳ, ಪಕ್ಷ ಉಪಚುನಾವಣೆ ಅಂದಾಗ ಒಂದು ಸರ್ಕಾರದ ಒಂದು ಪ್ರತಿಷ್ಠೆಯ ವಿಷಯ ಇರ್ತೈತಿ. ಸರ್ಕಾರದ ಭಾಗವಾದವ್ರು ನಾವೆಲ್ಲ, ನಾವು ಅದನ್ನು ನಮ್ಮದೇ ಮನೆ ಚುನಾವಣೆ ಅನ್ನಂಗೆ ನಾವು ಮಾಡಬೇಕು. ಈ ರೀತಿ ರಿಪೋರ್ಟ್ ಹೋಗಿರೋದು ನಿಜ ಸರ್ಕಾರ, ಬಟ್ ಹೇಳ್ತಾ ಇದ್ದಾರೆ. ಬಟ್ ಈಗಾಗಲೇ ಚರ್ಚೆ ಆಯಿತು ಅಲ್ಲ, ಅಲ್ಲೆಲ್ಲ ನಮ್ಮ ಹಿರಿಯ ನಾಯಕರು ಹೇಳಿದಾರಲ್ಲ. ಈಗಾಗಲೆಲ್ಲ ಸಲೀಂ ಅಹಮದ್ ಸಾಹೇಬರು ಹೇಳಿದ್ದಾರೆ, ರಿಜ್ವಾನ್ ಅವರು ಹೇಳಿದ್ದಾರೆ, ಉಬೈದುಲ್ಲಾ ಶರೀಫ್ ಅವರು ಹೇಳಿದ್ದಾರೆ, ಮತ್ತು ಎಲ್ಲ ನಾಯಕರು ಮಾತಾಡ್ತಾ ಇದ್ದಾರಲ್ಲ. ಎಲ್ಲರೂ ಹಿರಿಯ. ಆದರೆ ನಾವು ಹೋಗೋ ಪೂರ್ವದಲ್ಲಿ ಅಲ್ಲಿ ಭಾಳ ಹಿಂಗೆ ಏನಾಗಿತ್ತು ಅಂತ ಹೇಳಿದರೆ, ನಮ್ಮ ಸಮಾಜದ ಯುವಕರಿಗೆ ಭಾಳಷ್ಟು ವಿಚಾರಗಳನ್ನು ತಲೆಯಲ್ಲಿ ತುಂಬಿ ಇದು ಮಾಡಿದರು. ನಾವೆಲ್ಲ ನಮ್ಮ ಕ್ಷೇತ್ರದ 100 ಬೂತ್ಗಳಿಗೆ ಒಂದೊಂದು ಬೂತಿಗೆ 2 ಹುಡುಗರು ಹಾಕಿದ್ವಿ. ನಾವು ಹಾಕಿ ಅವ್ರಿಗೆಲ್ಲ ನಾವು ಭಾಳ ಕನ್ವಿನ್ಸ್ ಮಾಡಿದ್ವಿ. ಇದಲ್ಲ, ನೀವೇನಾದರೂ ಮಾಡೋದ್ರಿಂದ BJPಗೆ ಲಾಭ ಆಗ್ತೈತಿ, ಆಟೋಮೆಟಿಕಲಿ ಕೋಮುವಾದಿ ಶಕ್ತಿಗಳಿಗೆ ಶಕ್ತಿ ಕೊಟ್ಟಂಗೆ ಆಗ್ತೈತಿ. ನೀವು ಐಡಿಯಾಲಜಿ, ಒಂದು ಒಳ್ಳೆ ಐಡಿಯಾಲಜಿ ಇರೋಂಥ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಸಹಕಾರ ಮಾಡಬೇಕು, ಓಟನ್ನು ಹೊಡಿಬಾರ್ದು. ನಿಮಗೆ ಭಾಳ ಆಶ್ಚರ್ಯ ಆಗ್ತೈತಿ. BJPಯವರಲ್ಲೇ ಬಂದು ಏನು ಹೇಳ್ತಾರೆ ಗೊತ್ತಾ, ಅಲ್ಪಸಂಖ್ಯಾತರಿಗೆ ಭಾಳ ಅನ್ಯಾಯ ಆಗಿಬಿಟ್ಟೈತಿ, ಭಾಳ ತ್ರಾಸ ಕೊಟ್ಬಿಟ್ಟಾರೆ ಅಂತ ಹೇಳ್ತಾರೆ. BJPಯವರು ಅದನ್ನು ಮಾತು ಹೇಳ್ತಾರೆ. ಅಲ್ಲ ಸರ್, ಈಗ
ಜಬ್ಬಾರ್ ಅವ್ರಿಗೆ ಕೊಡ್ಬೇಕಿತ್ತು ಅನ್ನೋದು ಒಂದು ಇದು. ಅಲ್ಲ, ಜಬ್ಬಾರ್ ಅವ್ರದ್ದು ಇನ್ನೂ 3 ವರ್ಷ MLC ಇದೆ ರೀ. ಮತ್ತೆ ಅದು ಬಿಟ್ಟರೆ ನಮ್ಮ ತಪ್ಪಾಗಿದ್ದೆ ಅಲ್ಲಿ. ನಾವೇನು ಮಾಡಿದ್ವಿ, ಹೈಕಮಾಂಡ್ನವರು ನಾವೇನು ಮಾಡಿದ್ವಿ, ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡಂದಿದ್ದೆ ನಮ್ಮ ತಪ್ಪು. ಈಗ ಆಲ್ರೆಡಿ ಅಧಿಕಾರದಲ್ಲಿ ಇದ್ದಾರೆ ಅವರು. ನಾವೇನು ಹೇಳಬೇಕಾಗಿತ್ತು, ಯಾರಿಗಾದ್ರೂ ಕೊಡ್ರಿ, ಮೈನಾರಿಟಿಗೆ ಕೊಡ್ರಿ ಅಂತ ಹೇಳಬೇಕಾಗಿತ್ತು. ನಾನು ಆ ಮೀಟಿಂಗಲ್ಲಿ ಇದ್ದಾಗ ಏನು ಚರ್ಚೆ ಆಯ್ತು ಅಂತ ಹೇಳಿದರೆ, ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡಿದ್ವಿ. ನಾವು ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡ್ರಿ ಅಂತೇಳಿ ಒತ್ತಾಯ ಮಾಡಿದ್ವಿ. ನಾವು ಆ ಒತ್ತಾಯ ಮಾಡೋ ಬದಲಿಗೆ ನಾವು ಪಕ್ಷ ಯಾರಿಗಾದ್ರೂ ಟಿಕೆಟ್ ಕೊಡ್ರಿ, ಸೂಕ್ತವಾದ ಅಭ್ಯರ್ಥಿಗೆ ನೀವು ಹುಡುಕಿ ಕೊಡ್ರಿ ಅಂಥೇಳಿ ಮಾಡಬೇಕಾಗಿತ್ತು. ನನ್ನ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲೂ ಸ್ಪೆಸಿಫಿಕ್ಕಾಗಿ ಇಂಥದೇ ವ್ಯಕ್ತಿ ಕೊಡ್ರಿ ಅಂತ ಹೇಳಿದರು. ಹಿನ್ನೆಲೆ ನೋಡಲಾರ್ದಂಗೆ ಹೇಳಿದರು. ತಪ್ಪಲ್ವಾ ಅದು? ಪಕ್ಷದಲ್ಲಿ ಭಾಳ ಜನ ಇರ್ತಾರೆ, ಪ್ರಾಮಾಣಿಕರು ಇರ್ತಾರೆ, ಪಕ್ಷವನ್ನು ತಾಯಿ ರೂಪದಲ್ಲಿ ಪ್ರೀತಿ ಮಾಡೋರು ಇರ್ತಾರೆ. ಪಕ್ಷ ದ್ರೋಹ ಮಾಡೋದು ತಪ್ಪಲ್ವಾ? ನಾನು ಒಂದು ಆ ಎಲ್ಲನೂ ಮೀಟಿಂಗಲ್ಲಿ ಇದ್ದೇನೆ. ನಾನು ಕೂಡ ಅದರ ಭಾಗ. ನಾನು ಅಲ್ಲ, ನಾವು ಏನು ಒತ್ತಾಯ ಮಾಡಿದ್ವಿ ಅಂದರೆ, ಜಬ್ಬಾರ್ ಅವ್ರಿಗೆ ಕೊಡ್ರಿ ಅಂಥೇಳಿ ನಾವು ಒತ್ತಾಯ ಮಾಡಿದ್ದು ನಮ್ಮದು ಮೊದಲನೇ ತಪ್ಪು. ನಾವು ಹೈಕಮಾಂಡಿಗೆ ಯಾರಿಗಾದ್ರೂ ಕೊಡ್ರಿ ಅಂತ ಹೇಳಬೇಕಾಗಿತ್ತು. ಮಲ್ಲಣ್ಣನೂ ಕೂಡ 1-2 ಮಂದಿ ಹೆಸರನ್ನು ಸೂಚನೆ ಮಾಡಿದರು ಅವರು. ಕೊನೆಗಳಿಗೆಯಲ್ಲಿ ಅವರು ಮೆಂಟಲಿ ಪ್ರಿಪೇರ್ ಆಗಿದ್ದರು. ಬಟ್ ನಮ್ಮಲ್ಲಿ ಗೊಂದಲ ಇರೋದ್ರಿಂದ ಅದು ನಾವು ಸರಿಯಾದ ರೀತಿಯಲ್ಲಿ ಮುಟ್ಟಕ್ಕಾಗಲಿಲ್ಲ. ನನ್ನ ವಿಚಾರದಲ್ಲೂ ಹಾಗೆ ಆಗಿತ್ತು, ಶಿಗ್ಗಾಂವ್ ವಿಚಾರದಲ್ಲಿ. ಆದರೆ ನಮ್ಮ ಜಿಲ್ಲೆಯ 5 ಜನ ಶಾಸಕರು, ಮಾನ್ಯ ಶಿವಾನಂದ ಪಾಟೀಲರು, ಸತೀಶ್ ಜಾರಕಿಹೊಳಿಯವರು, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಇವರೆಲ್ಲರೂ ಕೂಡ್ಕೊಂಡು ಆಮೇಲೆ ಇಲ್ಲಿ ನಮ್ಮ AICCಯ ಕಾರ್ಯದರ್ಶಿಗಳಾದಂಥ ಮಯೂರ್ ಜಯಕುಮಾರ್ ಅವರು ಬಂದಿದ್ದರು. ಬಂದು ವಾಸ್ತವಿಕತೆ ನೋಡಿದರು. ನೋಡಿ ಯಾರು ಪೊಟೆನ್ಷಿಯಲ್ ಇದ್ದಾರೆ ಅಂತೇಳಿ ವಿಚಾರ ಮಾಡಿ ಅವರು ಕೊಟ್ಟರು. ರಾಜ್ಯದ ಎಲ್ಲ ಸಚಿವರು ಬಂದು ನಿಂತರು. ನಮಗೆ ಒಂದು ಅನುಕೂಲ ಆಯಿತು. ಅಲ್ಪಸಂಖ್ಯಾತ ನಾಯಕರಲ್ಲೇ ಗೊಂದಲ. ಒಬ್ಬರು ಠಾಕ್ರೆ